ಕಾಯ್ತಾ ಇದೀನಿ ಕಣೋ ನಾಯಿ ಯಾವಾಗ ಬರುತ್ತೆ ಅಂತ. ಕಾಯ್ತಾ ಇದ್ದಾನಂತೆ ಅವ್ನು ನಾಯಿ ನೋಡಕ್ಕೆ. ನಂದೇ ಗಾಡಿ ಹಿಡ್ದಿರೋದು, ಇವನ್ ಗಾಡಿನೇ ಹಿಡ್ದಿರೋದು. ಸೆಕ್ಯೂರಿಟಿ ನಮ್ಮನ್ನೇ ನೋಡ್ತಾರೆ ಗೈಸ್, ಹಂಗೆ ನಾಚಿಕೆ ಆಗ್ತೈತೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಬಂದ್ಬಿಟ್ಟು ನಾನು ನಮ್ಮ ಸೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ಅಭಿ ನಾಯಿ ತೊಗೊತಿದ್ದ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾಯಿ ತೊಗೊಂಬರೋದಕ್ಕೆ. ಆ ನಾಯಿನ ತೊಗೊಂಬರೋದಕ್ಕೆ ಬುಟ್ಟಿ ಇಲ್ಲಿದೆ ಗೈಸ್. ಈ ಬುಟ್ಟಿಯಲ್ಲಿ ಕರ್ಕೊಂಬರೋದು. ಈ ಬುಟ್ಟಿ ಆಡ್ದಲ್ಲ ನಮ್ಮ ಲೂನಾ ಬುಟ್ಟಿ, ಅವ್ನು ನಾಯಿ ತೊಗೊಳೋದಕ್ಕೆ ನಮ್ಮ ಬುಟ್ಟಿ ಎತ್ಕೊಂಡು ಹೋಗ್ತಾವನೆ. ಹೋಗೋಣ ನೋಡಿ. ನಮ್ಮ ರೋಮಿಯೋ ಜೂಲಿಯೆಟ್ನ ಅವತ್ತು ತೋರಿಸಿದ್ನಲ್ಲ ವೀಡಿಯೋದಲ್ಲಿ ನೋಡಿ, ಯಾವಾಗೂ ಜೊತೆಯಲ್ಲೇ ಇರ್ತಾರೆ ಕಪಲ್ಸ್. ಇಬ್ಬರು ಒಬ್ಬರು ಬಿಟ್ಟು ಒಬ್ರು ಇರೋಲ್ಲ ಗೈಸ್. ಅದಕ್ಕೆ ಇವಾಗ ಅಭಿನೂ ನಾಯಿ ತೊಗೊತಾ ಇದ್ದಾನೆ. ನಾಯಿ ಹತ್ರ ಹೋಗ್ತಾ ದಾರಿಯಲ್ಲಿ ಸಿಗೋಣ ಬನ್ನಿ. ಏನು ಗೊತ್ತಾ, ಇಲ್ಲಿ ಹೋಗೋಕ್ಕಿಂತ ಮುಂಚೆ ನಮ್ಮ ಅಭಿ ಬಂದ್ಬಿಟ್ಟು ಏನಂದ ಅಂದರೆ ರೋಮಿಯೋ ಜೂಲಿಯೆಟ್ ಸ್ಟೋರಿ ಅವ್ನು ಹೇಳ್ತಾನಂತೆ, ಬನ್ನಿ ತೋರಿಸೋಣ. ಬಾರೋ ಸ್ಟೋರಿ ಹೇಳೋ, ಬಾ ಬೇಗ ಸ್ಟೋರಿ ಹೇಳು ನಮ್ಮ ರೋಮಿಯೋ ಜೂಲಿಯೆಟ್ದು. ಹಾಂ, ಅದು ರೋಮಿಯೋ ಜೂಲಿಯೆಟ್ ಹೆಸರಿಗೆ ಮಾತ್ರ ಅಷ್ಟೇ. ಹಾಂ ನೋಡ, ಇದು ರೋಮಿಯೋ ಅದು ಜೂಲಿಯೆಟ್. ಹಾಂ, ಇವನಿಗೆ ಅವಳ ಮೇಲೆ ಲವ್ ಇಲ್ಲ, ಅವಳಿಗೆ ಮಾತ್ರ ಇವನ ಮೇಲೆ ಲವ್. ಈ ನನ್ನ ಮಗ ಅವಳನ್ನ ಬಿಟ್ಟು ಒಬ್ಳೊಬ್ನ ತಿನ್ನಕ್ ಹೋಗ್ತಾನೆ, ಬಟ್ ಅವಳೇನೇ ತಿಂತಿದ್ರು ಸಮೇತ ಅರ್ಧ ತಗೊಂಡು ನನಗಾಗ್ತಾನೆ. ಅದೇ ಕೇಳೋದು ಹೆಣ್ಮಕ್ಳು ಬೆಸ್ಟ್ ಅಂತ. ಇವ್ ನೋಡು ಸಾಡೆ ವೇಸ್ಟ್ ಎಂದು ಕೇಳ ಸೋಂಬೇರಿ ಅವನು. ತಿಂದು ತಿಂದು ಮಲ್ಗೋದ್ ಬಿಟ್ರೆ ಬೇರೆ ಏನು ಕೆಲಸ ಮಾಡಲ್ಲ. ನೋಡೋದ್ರ ಪರಲ್ಲ ಈಚೆ ಓಡಾಡ್ತಲ್ಲ ಒಂದೆರಡು ನಿಮಿಷ. ಮತ್ತೆ ಹೋಗೋಣ, ಇನ್ನೇನು ಮಾಡೋದು. ಬನ್ನಿ ಗಾಯ್ಸ್ ಹೋಗೋಣ. ಇವಾಗ ಹೋಗೋ ಸಮಯ. ಇವಾಗ ಅಬ್ಬಿ ಆಲ್ರೆಡಿ ನಾಯಿ ತೊಗೊತಾ ಇದೆ. ಅದಕ್ಕೆ ನಾಯಿ ತೊಗೊಳಕ್ಕಿಂತ ಮುಂಚೆ ಹೆಸರೇ ಇಕ್ಬಿಟ್ಟಿದ್ದಾನೆ. ಆದರೆ ಹೆಸರು ಇವಾಗ ಹೇಳಲ್ಲ, ಸರ್ಪ್ರೈಸ್ ಆಮೇಲೆ ಹೇಳ್ತೀನಿ. ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ. ಆದರೆ ಅವನ ಹೆಸರಿಂದಾನೇ ಬರುತ್ತೆ, ಆದರೆ ಹೇಳಲ್ಲ. ಅಭಿಷಾಕ್ ಅಂತಲ್ಲ, ಅಭಿ ಅವನ ಹೆಸರು. ಆದರೆ ಇನ್ನೊಂದು ನಿಕ್ ನೇಮ್ ಇದೆ ಅವನಿಗೆ ಅಂತ. ಆಮೇಲೆ ತೋರಿಸ್ತೀನಿ ಅದನ್ನು. ಇಲ್ಲಿಂದ ಹೊಡುವ ಸಮಯ ಬನ್ನಿ. ಆಮೇಲೆ ಎಲ್ಲ ಬಿಟ್ಟು ನಾನು ಗಾಡಿ ಆ ಕಡೆ ನಿಲ್ಲಿಸಿದ್ದೀನಿ. ಇವಾಗ ಅಲ್ಲಿ ತನಕ ನಾವು ನಡ್ಕೊಂಡು ಹೋಗ್ಬೇಕು ಸಬ್ಯದಲ್ಲಿ. ಗಾಡಿ ಹತ್ರ ಹೋಗ್ಬಿಟ್ಟು ನೆಕ್ಸ್ಟು ಏನು ಮಾಡಬೇಕು ಅಂತ ಆಮೇಲೆ ಮುಂದೆ ಸಿಗ್ತೀನಿ. ಬೈ. ಹೆಲ್ಮೆಟ್ ಹಾಕೊಳ್ಳೋಕೆ ಆಗ್ತಿಲ್ಲ, ಅವ್ನಿಗೆ ಹೆಲ್ಮೆಟ್ ಹಾಕೊಳಕ್ಕೆ ಆಗ್ತಾಯಿಲ್ವ ಅಂತ ಇನ್ನೇನೇನು ಹಾಕೊಂತಾನೆ ಗೈಸ್ ಅವನು. ಸರಿ, ಆಮೇಲೆ ಸಿಗೋಣ ಬಿಡಿ. ಮತ್ತೆ ಇನ್ನೇ ಸತಿ ಹಂಗೆ ಕಂಟಿನ್ಯೂ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದ್ರಿ. ಇವಾಗ ಲೊಕೇಶನಲ್ಲಿ ಇದ್ದೀನಿ. ಇಲ್ಲಿ ನನ್ನ ಗಾಡಿ ಮೇಲೆ ನಾನು ಕೂತಿದ್ದೀನಿ. ಇಲ್ಲಿ ಟ್ರಾಫಿಕ್ ಜಾಮ್ ಸೌಂಡ್ ಏನೂ ಕೇಳಿಸಲ್ಲ. ಆಲ್ರೆಡಿ ನಮ್ಮ ಅಭಿ ಇವಾಗ ರೆಡಿ ಆಗಿದ್ದಾನೆ ನಾಯಿನ ತೊಗೊಳೋದಕ್ಕೆ. ಕಾಯ್ತಾ ಇದೀನಿ ಕಣೋ ನಾಯಿ ಯಾವಾಗ ಬರುತ್ತೆ ಅಂತ. ಕಾಯ್ತಾ ಇದ್ದಾನಂತೆ ಅವ್ನು ನಾಯಿನ ನೋಡೋಕ್ಕೆ. ಇವಾಗ ಇದೇನು ಗೊತ್ತಾ, ಅವ್ರ ಅತ್ತೆ ಇದು ನಾಯಿನ ವರದಕ್ಷಿಣೆ ಆಗಿ ಇವಾಗಲೇ ಕೊಡ್ತಿರೋದು ಈ ನಾಯಿನ. ನೋಡಿ ನಮ್ಮ ಅಭಿ ಇವಾಗ ರೆಡಿ ಆಗಿದ್ದಾನೆ ವರದಕ್ಷಿಣೆ ಇಸ್ಕೊಳಕ್ಕೆ. ಮದುವೆಗಿಂತ ಮುಂಚೆ ವರದಕ್ಷಿಣೆ ಕಡೆಯಿಂದ ಇಲ್ಲಿ ನೋಡ್ರೆ ಮುಂದೆನೇ ಪೊಲೀಸರು ಇದ್ದಾರೆ. ನಾವು ಗಾಡಿನ ಇಲ್ಲೇ ಹಾಕೊಂಡು ಇಲ್ಲೇ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀರಿ. ಅವ್ರು ಬಂದರೆ ಏನು ಹೇಳೋದು? ಹೇಳ್ಬೇಕಪ್ಪ, ನಿನ್ನೆ ಹುಡ್ಕೊಂಡು ಗಾಡಿ ಇರಲಿಲ್ವಾ? ಒಂದ್ರಗೂ ಗಾಡಿ ಇಡಿದಾಗ ಗಾಡಿಗೆ 500 ರೂಪಾಯಿ ಕೊಟ್ಟರು ಅಂತ ಬಿಟ್ಟಿಲ್ಲ. ಪೊಲೀಸರ ಗಾಡಿ ಮೇಲೆ 2,000 ಕೇಸ್. ಆ ವಿಡಿಯೋ ನನ್ನ ಹತ್ರ ಐತೆ, ಆದರೆ ಈ ವಿಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅದೇನಂದರೆ ನಾವು ಅಲ್ಲಿ ಪೊಲೀಸರು ವಿಡಿಯೋ ಮಾಡೋಕ್ಕೆ ಇಲ್ಲಿ ಪೊಲೀಸರು ನಮ್ಮ ಫ್ರೆಂಡ್ ಗಾಡಿನ ಹಿಡ್ದಿದ್ರು. ಆ ಟೈಮಲ್ಲಿ ನಾವು ಸುಮ್ಮನೆ ಏನು ಬೇರೆ ಕೆಲಸ ಇರಲಿಲ್ಲ. ನಾನು ಅವ್ರ ಗಾಡಿ ಮೇಲೆ ಕೇಸ್ ಚೆಕ್ ಮಾಡಿದ್ರೆ 2,000 ಇಟ್ಕೊಂಡಿದ್ದಾರೆ ಒಬ್ಬೊಬ್ರು. ಪೊಲೀಸರ ಗಾಡಿ ಮೇಲೆ 2,000 ಕೇಸ್ ಇಟ್ಕೊಂಡು ನಮ್ಮ ಹತ್ರ 500 ರೂಪಾಯಿ ಜಗಳ ಆಡ್ತಾವೆ. ಫೋಟೋ ಹಾಕ್ತಾ ನೋಡ್ರಿ. ಹಾಕ್ತೀನಿ ಫೋಟೋನ. ಇವಾಗ ಅವ್ರ ಅತ್ತೆ ಬರೋದಕ್ಕೆ ವೈಟಿಂಗು ಇರಿ. ಅವ್ರ ಅತ್ತೆ ಬಂದ್ಮೇಲೆ ಸಿಗ್ತೀನಿ ಮತ್ತೆ. ನಂದೇ ಗಾಡಿ ಹಿಡ್ದಿರೋದು, ಇವನ್ ಗಾಡಿನೇ ಹಿಡ್ದಿರೋದು. ಆ ಪೊಲೀಸ್ ಹೊಡೆದ ಕೇಸು ಇಲ್ಲಿದ್ದಾವೆ. ನೀಟಾಗಿ ತೋರಿಸೋದು ಏನೋ ಬಂದಿದೆ ಅವಳು. ತೋರಿಸ್ತಾ ಇದ್ದೆ ಬಿಡು ಆರಾಮಾಗಿ. ಚೆನ್ನಾಗಿದ್ದಾಳ. ಫೈನಲಿ ಇವಾಗ ನಾವು ಅಭಿಮನೆಗೆ ರೀಚ್ ಆಗಿದ್ದೀವಿ. ಇವಾಗ ಒಳಗೆ ಹೋಗಿ ವಿಡಿಯೋ ಮಾಡುವ ಸಮಯ ನೋಡಿ. ಇದೆ ನಮ್ಮ ನಾಯಿ. ಅದ್ರ ಹೆಸರು ಏನು ಅಂತಲೇ ಹೇಳಲ್ಲ, ಸರ್ಪ್ರೈಸ್. ಇದೇ ಅವರ ಮನೆ. ಅಷ್ಟು ಇವಾಗ ಹೋಗಿ ಎಂಟ್ರಿ ಕೊಟ್ಟು ಎಲ್ಲೋ ಆರತಿ ನೋಡಿ. ಅದಕ್ಕೆ ಶಾಸ್ತ್ರ ಸಂಪ್ರದಾಯ ಮಾಡ್ತಾರೆ, ಆರತಿ ಕೊಡ್ತಾರೆ. ಆರತಿ ತಗೊಂಡು ಮನೆಗೆ ಎಂಟ್ರಿ ಕೊಡೋದು ಇವಾಗ.
ಇವಾಗ ನಾಯಿನ ಬಿಟ್ಟು ಇವಾಗ ನಮ್ಮ ಏರಿಯಾಗೆ ಹೊರಡುವ ಸಮಯ. ಅದಕ್ಕೂ ಮುಂಚೆ ಎಲ್ಲ ನಾವು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡ್ತೀನಿ ಅಲ್ಲಿ ಹೋದ್ರೆ ಹೋಗ್ತೀರಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಇವಾಗ ಹೋಗಬೇಕು. ಬನ್ನಿ ಹೋಗೋಣ. ನಮ್ಮ ಅಭಿ ಇವಾಗ ಬಂದಿದ್ದ ತಕ್ಷಣ ಹೊರಡೋದು. ನಿನ್ನ ಮನೇಲಿ ನಾಯಿ ಹತ್ರನೇ ಇದ್ದಾನೆ, ಆಚೆ ಬರೋಕ್ಕೆ ಒದ್ದಾಡ್ತಾನೆ. ನೋಡಿ ಎಷ್ಟು ಡಿಸ್ಟರ್ಬೆನ್ಸ್, ಸೌಂಡ್ ಮೇಲೆ ಫೋನ್ ಮಾಡ್ತಾನೆ. ಐ ಬಾರೋ ಬೇಗ ಹೋಗೋಣ. ಅಲ್ಲಿ ನೋಡ ಬಾಯ್ ಬಾಯ್ ಬಾಯ್. ಬನ್ನಿ ಹೋಗೋಣ, ಇವಾಗ ಹೋಗ್ತಾ ಸಿಗೋಣ. ಇನ್ನಲ್ಲಿ ನಾವು ಇವಾಗ ಅಭಿಮಾನ ಮುಗಿಸ್ಕೊಂಡು ಇವಾಗ ನಾವು ಪಾರ್ಕಿಗೆ ಬಂದಿದ್ದೀವಿ. ಯಾವ ಪಾರ್ಕು ಅಂದರೆ ನಾನು ಹೇಳೋಕ್ಕಿಂತ ನೀವೇ ನೋಡ್ಬಿಡಿ. ಕನಕಗಿರಿ ಉದ್ಯಾನವನ. ಅದು ಅವ್ನು ಈ ಕಡೆ ತೋರಿಸ್ತಾ, ನಾನು ಈ ಕಡೆ ತೋರಿಸ್ತಾ ಇದ್ದೀನಿ. ಇದು ಇಂಗ್ಲೀಷಲ್ಲಿ ಐತೆ, ನಾವು ಕನ್ನಡಿಗರಾಗಿರೋದಕ್ಕೆ ಈ ಕಡೆ ತೋರಿಸ್ತಾ ಇದ್ದೀನಿ. ಸಾರಿ, ಪರವಾಗಿಲ್ಲ, ಈ ಕಡೆ ತೋರಿಸ್ತೀನಿ. ಬನ್ನಿ ಇವಾಗ ಹೋಗೋಣ. ಹೋಗ್ತಾ ಇದ್ದೀನಿ ಪಾರ್ಕ್ ಒಳಗೆ. ಇಲ್ಲಿ ಸೆಕ್ಯೂರಿಟಿ ನಮ್ಮನ್ನೇ ನೋಡ್ತಾರೆ ಗೈಸ್, ಹಂಗೆ ನಾಚಿಕೆ ಆಗ್ತೈತೆ. ಹೆಂಗಿದೆ ನಮ್ಮ ಪಾರ್ಕ್ ನೋಡ್ತೀರಾ? ಹಂಗೆ ನೋಡಿ ಎಷ್ಟು ಕ್ಲೀನಾಗಿ ಇಕ್ಕೋರೆ. ನಾವು ಹೊಸ ರೋಡಲ್ಲಿ ಕೂಡ ಈ ಥರ ಎಲ್ಲ ಪಾರ್ಕ್ ಈ ಥರ ಇಲ್ಲ, ಅಷ್ಟು ಚೆನ್ನಾಗಿ ಇಕ್ಕೋರೆ. ಏನು ಕ್ಲೀನ್ ಆಗೈತೆ. ಹೆಂಗೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಆ ಕಡೆ ಹೋಗೋ ಥರ ಹೋಗ್ಬಿಟ್ಟು ಈ ಕಡೆ ಕರ್ಕೊಂಬರ್ತಾ ಇದ್ದಾನೆ. ನಾನು ಹಂಗೆ ಹೋಗ್ತಾ ಇದ್ದೀನಿ, ನೀನು ಹಿಂಗೆ ಬರ್ತಾವನೆ. ಹೆಂಗಿದೆ ನೋಡಿ. ಇವಾಗ ನಮ್ಮ ಅಭಿ ಇದರಲ್ಲಿ ಬಂದ್ಬಿಟ್ಟು ಹೇಳ್ತಾನೆ, ನಾವು ಅಲ್ಲಿ ಯಾಕೆ ವೀಡಿಯೋ ಮಾಡಿಲ್ಲ, ಏನಕ್ಕೆ ಈ ಥರ ಆಯಿತು ಎಲ್ಲರದ್ದು ವೀಡಿಯೋ ಹಾಕಿದ್ದೀನಿ. ಆದ್ರೂ ಸ್ವಲ್ಪ ಬಟ್ ಎಲ್ಲ ವೀಡಿಯೋನು ಪೋಸ್ಟ್ ಮಾಡೋಕ್ಕಾಗಿಲ್ಲ. ಇವಾಗ ವೀಡಿಯೋ ಮಾಡ್ತೇನೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಏನಕ್ಕೆ ಏನಾಯಿತು ಹಿಂಗೆ ಅಂತ. ನಮ್ಮ ಅಭಿನೇ ಹೇಳ್ತೇನೆ, ನಾನು ಹೇಳೋದಕ್ಕಿಂತ ಅವ್ನು ಹೇಳೋದೇ ಕರೆಕ್ಟಾಗಿರುತ್ತೆ. ಯಾಕಂದರೆ ನಾಯಿ ತೊಗೊಂಡಿರೋದು ಅವನೇ, ಅದಕ್ಕೋಸ್ಕರ ಅವ್ನ ಕೈಯಲ್ಲಿ ಹೇಳಿಸ್ತೀನಿ. ಹೇಳಪ್ಪ ಅಭಿ ಏನಾಯಿತು ಅಂತ. ಅಲ್ಲಿ ಅದು ವಿಡಿಯೋ ಏನಕ್ಕೆ ಅಡ್ಜಸ್ಟ್ ಮಾಡಲ್ಲ ಅಂದರೆ ಅದು ಸ್ವಲ್ಪ ಪ್ರೈವಸಿ ಇರುತ್ತಲ್ಲ, ನಂದು ಪರ್ಸ್ನಲ್. ಸೊ ಅದಕ್ಕೇ ಅವ್ರು ನಾಯಿ ತೊಗೊಂಡಿರೋ ವೀಡಿಯೋನ ಅಷ್ಟೇ ಮಾತ್ರ ಹಾಕಿರೋದು, ಜಾಸ್ತಿ ವೀಡಿಯೋ ಮಾಡಿಲ್ಲ. ಆಮೇಲೆ ನೋಡೋಣ, ಮಿಕ್ಕಿದ ಅಪ್ಲೋಡ್ ಮಾಡ್ಸೋಣ. ಆಮೇಲೆ ಮಿಕ್ಕಿದ ಅಪ್ಲೋಡ್ ಮಾಡೋಣ. ಇವಾಗ ಸದ್ಯಕ್ಕೆ ಪಾರ್ಕ್ ರೌಂಡ್ ಆಗ್ತಾಯಿದ್ದೀರಿ. ಪಾರ್ಕ್ ರೌಂಡ್ ಹಾಕ್ಕೊಂಡು ನೋಡಿ, ಇಲ್ಲೆಲ್ಲ ಹಿಂಗೆಲ್ಲ ಇರುತ್ತೆ. ಇಲ್ಲೆಲ್ಲ ಐತೆ ಈ ಥರ. ಇಲ್ಲ, ಇದು ಕರ್ನಾಟಕದಲ್ಲರೂ ವಿಜಯಪುರ ಬಾರಕ್ ಅನ್ನೋದು. ನನಗೂ ಸ್ವಲ್ಪ ಕನ್ನಡ ಬರಲ್ಲ ಗೈಸ್, ಜೋಗ್ ಫಾಲ್ಸ್. ನಾನು ಇಂಗ್ಲೀಷ್ ಮೀಡಿಯಮು, ಆದರೂ ಕನ್ನಡ ನಾನು ಓದ್ತೀನಿ ಗೈಸ್. ನಾನು ಕನ್ನಡಿಗ. ನೋಡಿ ಕೋಟೆ, ವಿಧಾನಸೌಧ, ಮೈಸೂರು ಅರಮನೆ, ಲಾಲ್ಬಾಗು ಎಲ್ಲರೂ ಮಾಡ್ತಿದ್ದೀರಾ? ಇಲ್ಲಿ ನೋಡಿ ಗೈಸ್, ಇವರೆಲ್ಲ ಹೆಂಗೆ ಆಟ ಆಡ್ತಾರೆ. ಅಭಿ ಕಾಲಿಗೆ ಸಿಕ್ಕವ್ರೆ. ಇದು ದೇವಸ್ಥಾನದ್ದು ಪಾಂಡುರಂಗ, ಮಹಾಂಜನೇಯ, ಸಂಕಷ್ಟ ಮಹಾಗಣಪತಿ, ಮುನೇಶ್ವರ, ಮಹಾಲಕ್ಷ್ಮಿ, ಐಹೊಳೆ, ಹಂಪಿ, ಪಟ್ಟದಕಲ್ಲು, ಇದಕ್ಕೆಲ್ಲ ಹೋಗಿದ್ದೀರಿ ತಾನೆ? ನಾನು ಎಲ್ಲದಕ್ಕೂ ಹೋಗಿದ್ದೀನಿ. ಸೋಮನಾಥ್ಪುರ, ಶ್ರವಣಬೆಳಗೊಳ. ನಾನೇ ನಿಂತಿರಂಗೈತೆ. ಅಭಿನೇ ನಿಂತಂಗೈತೆ. ಇಲ್ಲಿ ನೋಡಿ ಪಾರ್ಕ್ ಎಲ್ಲ ಹೆಂಗೈತೆ. ಪಾರ್ಕ್ ತೋರಿಸಿ ನೋಡಿ. ಇಲ್ಲಿ ಜಿಮ್ ಇದೆ. ಜಿಮ್ ಜ್ಞಾನಪೀಠ ಪ್ರಶಸ್ತಿ ತಂದ್ಕೊಟ್ಟಾರೆ ನೋಡಿ. ಇವರೆಲ್ಲ 8 ಜನ ಸೆಂಟ್ರಲ್ ರಾಜ್ಕುಮಾರ್ದು ಒಬ್ಬರಿಗೆ ಸುಮ್ಮನೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಟಾರೆ ಅಷ್ಟೇ. ಇಲ್ಲಿ ಮಿಕ್ಕಿದ 8 ಜನ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಗೆ ತಂದುಕೊಟ್ಟವರು. ನಮ್ಮ ಕರ್ನಾಟಕಕ್ಕೆ ಒಂದೇ ಬಂದಿರೋದು 8, ಬೇರೆ ಯಾವ ಲ್ಯಾಂಗ್ವೇಜಿಗೂ ಬಂದಿಲ್ಲ. ಕನ್ನಡ ಒಂದಕ್ಕೇ 8 ಬಂದಿರೋದು. ಗ್ರೇಟ್ ಅಲ್ವಾ ನಾವು? ಗ್ರೇಟ್. ಇವಾಗ ನೆಕ್ಸ್ಟ್ ಏನು ಮಾಡೋಣ? ಮಕ್ಳು ಆಟ ಆಡಕ್ಕೆ ಬಿಟ್ಟವ್ರೆ, ನಾವು ಹೋಗಂಗಿಲ್ಲ ಒಳಗೆ. ಅದು ಚಿಕ್ಕ ಮಕ್ಕಳು. ಮತ್ತೆ ರಿಟರ್ನ್ ಹೋಗೋಣ ಬಾ. ಅಲ್ಲಿ ದಾರಿ ಇಲ್ಲ ಅಣ್ಣ, ಅಲ್ಲಿ ದಾರಿನೇ ಇಲ್ಲ ಗೈಸ್, ದಾರಿನೇ ಇಲ್ಲ. ಅಲ್ಲಿ ಹೋಗ್ತಾನೆ ಅಂತೆ ಅವ್ನು ಪಾರ್ಕ್. ಅವ್ನು ಎಷ್ಟತಿ ಬಂದ, ನಾನು ಫಸ್ಟ್ ಟೈಮೇ ಬಂದಿರೋದು. ನನಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ ಹೆಂಗೆ ಹೋಗೋದಕ್ಕೆ ಅಂತ. ಎಲ್ಲ ಐತೆ ದಾರಿಯಲ್ಲಿ. ಅಲ್ಲಿ ದಾರಿ ಇರಲಿಲ್ಲ. ಚಿಕ್ಕ ಹುಡುಗನ ಕೇಳ್ಕೊಂಡು ಹೋಗ್ತಾನೆ ನೋಡಿ. ಚಿಕ್ಕ ಹುಡುಗ ನಮಗೆ ದಾರಿ ಹೇಳ್ಕೊಡ್ತಾನೆ. ಅಲ್ಲಿ ರೂಟ್ ಇತ್ತು ಕಣ, ಇವಾಗ ಹೊಡೆದಾಕ್ ಬಿಡ್ತಾರೆ ಜಾಗ. ಅಲ್ಲ, ಪಾರ್ಕ್ ನಾನು ಇದೇ ಫಸ್ಟ್ ಟೈಮ್ ಬಂದ, ನನಗೆ ಗೊತ್ತು, ಅವನಿಗೆ ಗೊತ್ತಿಲ್ಲ. ಮಕ್ಳಿಗೆ ಮಾತ್ರ ಆಟ ಆಡಿಬಿಡೋದು, ನಮಗೆಲ್ಲ ಹೋದ್ರೆ ಬೈತಾರೆ. ನಾವೇನು ಮಾಡಲಿ? ನೋಡಿ ಇಲ್ಲಿ ಒಬ್ಬ ಹೋಮ ಮಾಡ್ತಾನೆ. ಹೋಮ ಅಂತೀನಿ, ಅದೇನಂತಾರೆ? ಮೆಡಿಟೇಷನ್ ಧ್ಯಾನ ಮಾಡ್ತವ್ರೆ ನೋಡಿ ಗೈಸ್. ಫಸ್ಟ್ ಟೈಮ್ ಇಷ್ಟು ಜನ ಮುಂದೆ ನಾನು ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದು ನಿಮ್ಗೋಸ್ಕರ. ಸಪೋರ್ಟ್ ಮಾಡಿ, ಇದೇ ಥರ ನನ್ನ ಬೆಳೆಸಿ, ನಿಮ್ಮನ್ನ ಕಂಟೆಂಟ್ ಚೆನ್ನಾಗಿ ಕೊಡ್ತೀನಿ, ಎಲ್ಲರ ಮುಂದೆ ವೀಡಿಯೋ ಚೆನ್ನಾಗಿ ಮಾಡ್ತೀನಿ. ಅದಕ್ಕೋಸ್ಕರ ಪಾರ್ಕ್ ಒಳ್ಳೆ ವೈಫ್ ಮೇಂಟೈನ್ ಮಾಡಿದ್ದಾರೆ. ಅಲ್ಲೆಲ್ಲ ಸಕ್ಕತ್ತಾಗೈತೆ ಗೈಸ್ ಪಾರ್ಕ್ ಮಾತ್ರ. ನನಗೆ ಇಷ್ಟ ಆಯಿತು. ನಿಮ್ಗೆ ನನ್ನ ಬೇಜಾರು ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಗ್ಲಾಸಲ್ಲಿ ಮಾಡೋರೇನೋ ಏನೋ ಸಕ್ಕತ್ತಾಗಿ ಜಾರ ಬಂಡಿ ಥರ ಮಾಡೋರು. ಅದೇನಂತ ಗೊತ್ತಾಗಲ್ಲ. ಆಗಲ್ಲ ಅದು, ಜಾರಕ್ಕಾಗಲ್ಲ. ಜಾರಕ್ಕಾದ್ರೆ ಎಲ್ಲ ಅರ್ಧಾಗ್ಬಿಡುತ್ತೆ ಕೆಳಗೆ. ಅದು ಡೆಮೋ ಪೀಸ್. ಡೈಲಿ ಮೇಂಟೈನ್ ಮಾಡ್ತಾರೆ ಇದನ್ನೆಲ್ಲ. ಇಲ್ಲಿ ಇದನ್ನೇನಂತಾರೆ, ಗೂಳಿನ ಎತ್ತು ಸಾಕಿದ್ದಾರೆ ಗೈಸ್ ಇಲ್ಲಿ ಪಾರ್ಕ್. ಎತ್ತಿದೆ, ಎತ್ತು ಬಸವಣ್ಣ. ಅದು ಉಳ್ತಿನಲ್ಲ ಅಷ್ಟೇ. ಅದು ಬರೀ ಇನ್ನೇನು ತಿನ್ನುತ್ತೆ ಅಲ್ಲಿ? ಹುಲ್ ತಿನ್ನಲ್ವಂತೆ, ಏನ್ ತಿನ್ನುತ್ತೆ ಕೇಳಿ ಗೈಸ್. ಬಸವಣ್ಣ ನೋಡಿ, ಇವರು ಸುಮ್ಮನೆ ನಿಂತಿರೋ ಬಸವಣ್ಣ. ಇಂಡಿಯನ್ ಆರ್ಮಿ ನೋಡಿ, ಇಲ್ಲೆಲ್ಲ ಇಂಡಿಯನ್ ಆರ್ಮೀಸ್ ಇದ್ದಾರೆ. ಇವರೆಲ್ಲ ನಮ್ಮ ದೇಶಕ್ಕೆ ಕಾದಿರೋರು. ಕರ್ನಾಟಕದವರು. ಇವರೆಲ್ಲ ಕರ್ನಾಟಕದವರು. ಇನ್ನೇನು ಪಾರ್ಕ್ ನೋಡಿದ್ದಾಯ್ತಲ್ಲ, ಹಂಗೆ ಅಲ್ಲಿ ಏನೇನು ನಡೀತು ಅಂತ ಕೂಡ ನಮ್ಮ ಅಭಿ ಹೇಳಿದ್ದಾನೆ. ಮತ್ತೆ ಕೇಳಬೇಡಿ ವೀಡಿಯೋದಲ್ಲಿ, ಯಾಕೆ ಅವ್ರದ್ದು ವೀಡಿಯೋ ಮಾಡ್ತೀನಿ ಅಂತ ಮಾಡಿಲ್ಲ ಅಂತ. ಇನ್ನೇನು ಇಲ್ಲಿ ಪಾರ್ಕಿಂದ ಎಂಡ್ ಮಾಡ್ತಾ ಇದ್ದೀನಿ. ಒಂದು ರೌಂಡ್ ಹಾಕ್ದಂಗೆ ಆಯಿತು, ನಿಮ್ಗೆ ಹೇಳ್ದಂಗೆ ಆಯಿತು, ನನಗೂ ಕಂಟೆಂಟ್ ಸಿಗ್ದಂಗೆ ಆಯಿತು. ಅವ್ರು ಯಾರು ಹೇಳಿ? ಯಾರಾದ್ರು ಗೊತ್ತಿರೋ ಕಮೆಂಟ್ ಮಾಡೋಕ್ಕೆ ಅದನ್ನು ನೋಡೋಣ. ಇವ್ರು ಕೆಳಗೆ ಹೆಸರು ನೋಡ್ಬಿಟ್ಟು ಹೇಳ್ಬೇಡಿ, ಅವ್ರು ಯಾರು ಅಂತ ಕಮೆಂಟ್ ಮಾಡಿ. ಅಲ್ಲಿ ಹೆಸರು ನೋಡ್ಬಿಟ್ಟು ಕಮೆಂಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಹಂಗೆ ಕಮೆಂಟ್ ಮಾಡಿ. ಇವಾಗ ಹೋಗೋಣ ಬನ್ನಿ, ಇವಾಗ ಹೊರಡುವ ಸಮಯ.
ಒಂದು ರೌಂಡ್ ಹಾಕಿದ್ರೆ ಸುಸ್ತಾಗೋಯ್ತು ಗಾಯ್ಸ್. ಇನ್ನೆಲ್ಲ ಎಷ್ಟು ಜನ ಎಷ್ಟು ಪಾರ್ಕ್ ರೌಂಡ್ ಹಾಕ್ತಾರೆ. ಅದಕ್ಕೆ ನಂತರ ಒಳ್ಳೊಡ್ಗಾಗಿರ್ಬೇಕು, ಏನು ಅಭ್ಯಾಸ ಇಲ್ಲ. ನಮ್ಗೇನು ಅಭ್ಯಾಸ ಇಲ್ಲ, ಆದರೂ ಸುಸ್ತಾಗ್ತೈತೆ. ನಾನು ನೋಡಿ ಎಂಥ ಬುದ್ಧಿವಂತ, ನನ್ನ ಗಾಡಿ ಕೀ ಬಿಟ್ಟು ಎಲ್ಲ ಅಲ್ಲೇ ಬಿಟ್ಟು ನಾನು ಪಾರ್ಕ್ ರೌಂಡ್ ಹಾಕಕ್ಕೆ ಹೋಗಿದ್ದೀನಿ. ನೋಡಿ ಇಲ್ಲಿ ಎಲ್ಲ ಇಲ್ಲೇ ಬಿಟ್ಟು ಬಂದಿದ್ದೀನಿ. ನಾನು ಗ್ರೇಟ್ ಅಲ್ಲ ಗಾಯ್ಸ್, ತುಂಬ ಗ್ರೇಟ್ ಅಲ್ಲ? ಎಂಥ ಬುದ್ಧಿವಂತ ನಾನು. ನೋಡಿ ಎಲ್ಲ ಇಲ್ಲೇ ಬಿಟ್ಬಿಟ್ಟು ನಾನು ಅವನ್ನೇ ಕೇಳ್ತಿದ್ದೀನಿ, ಯಾರು ಏನು ಎತ್ಕೊಂಡು ಹೋಗಲ್ಲ ಇಲ್ಲಿ ಅಂತ. ನಾನು ನೋಡ್ರೆ ಗಾಡಿ ಕೀನಲ್ಲೇ ಬಿಟ್ಟು ಬಂದಿದ್ದೀನಿ. ಬಿಡಿ ಅವರು ಅಲ್ಲಿ ಏನೂ ಆಗಿಲ್ಲ. ಸದ್ಯಕ್ಕೆ ಒಂದು ರೌಂಡ್ ಹಾಕೊಂಬರೋದ್ರಿಗೂ ಇಲ್ಲೇ ಐತೆ. ಸದ್ಯಕ್ಕೆ ಇವಾಗ ಇಲ್ಲಿ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದೆ ಹೋಗ್ತಾ ಸಿಗೋಣ, ಬಾಯ್. ಇವಾಗ ತಾನೇ ನಾವು ಪಾರ್ಕಿಂದ ಆಚೆ ಬಂದ್ವಿ. ಇಲ್ಲಿ ನೋಡ್ರೆ ಟ್ರಾಫಿಕಲ್ಲಿ ಆಗಿರೋದ್ರಲ್ಲಿ ಕಾರ್ ಮೇಲೆ ಒಂದು ಮಸ್ತಾಗಿ ಬರ್ತಿದ್ದ ನೋಡಿ, RCB ಅಂತ. ಬೆಂಗಳೂರು ನಾವು ಕಾಣೋ RCB ಫ್ಯಾನ್ಸ್, ನಾವು RCB ಫ್ಯಾನ್ಸ್, ಅವನು RCB ಫ್ಯಾನ್ಸ್, ಬೆಂಗಳೂರು ಫ್ಯಾನ್ಸ್. ನಿಮ್ಗೆ ಯಾವ ಟೀಮ್ ಇಷ್ಟ ಅಂತ ಕಮೆಂಟ್ ಮಾಡಿ. ಈ ಸಲ ಕಪ್ ನಮ್ಮದೇ ಗಾಯ್ಸ್. ಇವಾಗ ಟ್ರಾಫಿಕಲ್ಲಿ ಇದ್ದೀನಿ, ಸಿಗ್ನಲ್ ಬಿಟ್ಟವ್ರೆ. ಸಿಗ್ನಲ್ ಬಿಟ್ಟು ಮುಂದೆ ಹೋಗ್ತಾ ಸಿಗೋಣ. ಅಂಟಿಲ್ ದಟ್ ಬೈಕ್ ಬಾಯ್. ಫೈನಲಿ ನಾನು ಲೊಕೇಶನ್ ಬಂದೆ. ಲೊಕೇಶನ್ ಅಂದರೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದ ಏರಿಯಾಗೆ ಮತ್ತೆ ರಿಟರ್ನ್ ಬಂದೆ. ಇವಾಗ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ, ಫಸ್ಟ್ ಅವ್ರನ್ನ ತೋರಿಸ್ತೀನಿ, ಆಮೇಲೆ ಎಂಡ್ ಮಾಡ್ತೀನಿ. ನೋಡಿ ನಮ್ಮ ಅಭಿ ಇಲ್ಲಿದ್ದಾನೆ. ಕೂತು ಅವ್ನಿಗೇನೋ ನೋವ್ತೈತಂತೆ. ಏನು ನೋವ್ತೈತೆ ಅಂತ ಹೇಳಿ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ ಆಲ್ರೆಡಿ. ಬನ್ನಿ ಇವಾಗ ನಮ್ಮ ಬಾಯ್ಸ್ ಹತ್ರ ಹೋಗೋಣ. ಬಾಯ್ಸ್ನ ನೋಡ್ಬಿಟ್ಟು ಅವರು ಕ್ಯಾರಮ್ ಮಾಡ್ತಿದ್ದಾರೆ. ನಾವು ಒಂದು ಮ್ಯಾಚ್ ಕ್ಯಾರಮ್ ಮಾಡೋಣ ಬನ್ನಿ. ಕ್ಯಾರಮ್ ಹಾಯ್ ಗಾಯ್ಸ್. ಬ್ಲರ್ ಆಗಿಬಿಟ್ಟಿದ್ದೀರಾ ನಮ್ಮ ಬಾಯ್ಸ್. ರೋನಿ, ಚಂದನ್, ಪೃಥ್ವಿ, ಬಡ ರೋನೆಕ್ಸ್. ನಿನ್ನ ಹೆಸರು ಹೇಳು ಹಂಗೆ. ನಮ್ಮ ಬಾಯ್ಸು ಫಾಲೋ ಮಾಡ್ತಾರೆ ನಿನ್ನ. ಇವಾಗ ಕ್ಯಾರಮ್ ಮಾಡ್ತಾರೆ. ನಾನು ಒಂದು ಮ್ಯಾಚ್ ಕ್ಯಾರಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಆಮೇಲೆ ಆಡೋಣ. ಮತ್ತೆ ಸಿಗ್ತೀನಿ ಬ್ಲಾಗಲ್ಲಿ. ನಮ್ಮ ಬಾಂಡ್ಲಿ ಬರ್ರೆ ಹೊಡಿತಾನೆ. ಬರ್ದಿಲ್ಲ ನೋಡಪ್ಪ ನಾನು ಇವಾಗ. ಕುರ್ಸ್ಕೊಳ್ಳೋ ನಿಧಾನಕ್ಕೆ. ಅವನಿಗೆ ಕುರ್ಸ್ಕೊಡ್ತಾ ಇರೋದಪ್ಪ. ನೀನು ಕುರ್ಸ್ಕೊ ಅಂತ ಹೇಳಿದ, ಅವನು ಕುರ್ಸ್ಬೇಡ. ಮಾಮ್ ನೀನು ಇದೊಡಿ ಹೇಳ್ತೀನಿ. ಹಾಕು ಬ್ಲ್ಯಾಕ್ ರೆಡ್ಗೆ. ನಮ್ಮ ಪೃಥ್ವಿ ಮೇಲೆನೆ ಖುಷಿ ಆಗೋದು ಇವಾಗ. ಅವನು ನೋಡಿ ಗಾಯ್ಸ್, ಹೇಳಿ ಕ್ಯಾರಮ್ ಮಾಡ್ತಾ ಇದೀರಿ, ನೋಡ್ಕೊಂಡು ಚಿಲ್ ಮಾಡಿ. ಅಲ್ಲಿ ಝೂಮ್ ಮಾಡು ಬ್ರೋ, ಹೊಡಿತೀನಿ ರೆಡ್. ಇದು ಕ್ಲೀನ್ ಮಾಡ್ತೀನಿ. ಇದನ್ನೆಲ್ಲ ತೋರ್ಸು. ನಾನು ಅಂತ ಇದ್ದೀನಿ. ಟಾಕಿ ಹೂಮುವ. ವ್ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.